ಸಿಎಂ ಕುರ್ಚಿ ಗುದ್ದಾಟದ ನಡುವೆ ರಾಜ್ಯ ಸರ್ಕಾರ 1000 ದಿನಗಳ ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾವೇರಿ ಜಿಲ್ಲೆಯ ಹೊರವಲಯದ ಅಜ್ಜಯ್ಯನ ದೇವಸ್ಥಾನದ ಸಮೀಪ 100 ಎಕರೆ ಜಾಗದಲ್ಲಿ ಬೃಹದಾಕಾರದ ವೇದಿಕೆಯನ್ನು ಮಾಡಿರುವಂಥದ್ದು. 1000 ದಿನಗಳ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿರುವಂಥದ್ದು. ಜೊತೆಗೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡರು. ಇಂದು 11:30 ಸುಮಾರಿಗೆ ಈ ಸಮಾವೇಶ ಆರಂಭವಾಗುತ್ತೆ. ಹಂಪಿಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು, ಹಂಪಿ ಉತ್ಸವದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ 11 ಗಂಟೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿನ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ. ಆ ನಂತರ ಇಲ್ಲಿ ಬಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸೇರಿದಂತೆ ಇಡೀ ಸರ್ಕಾರವೇ ಬಂದು ಇಲ್ಲಿ ಸೇರುವಂತಹ ಹಿನ್ನೆಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು ಸೇರ್ತಾರೆ. ಅಂದರೆ 1 ಲಕ್ಷಕ್ಕೂ ಅಧಿಕ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೂರಿಲ್ಲದವರಿಗೆ ಹಕ್ಕುಪತ್ರವನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೆ 9 ಜಿಲ್ಲೆಯ ಜನರು ಬರ್ತಾರೆ. ಲಕ್ಷಕ್ಕೂ ಅಧಿಕ ಜನರು ಬರ್ತಾರೆ ಹಿನ್ನೆಲೆಯಲ್ಲಿ ಜರ್ಮನ್ ಟೆಂಟ್ ಅನ್ನು ಹಾಕಿ ಅವರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. 9 ಜಿಲ್ಲೆಯ ಜನರು ಬರುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ 9 ಬಾಕ್ಸ್ಗಳನ್ನು ಮಾಡಿರುವಂಥದ್ದು. ಆಯಾ ಜಿಲ್ಲೆಯ ಹಕ್ಕುಪತ್ರ ಇಸ್ಕೊಳ್ಳಿಕ್ಕೆ ಬರ್ತಾರೆ ಅವರು ಆಯಾ ಬಾಕ್ಸ್ನಲ್ಲೇ ಕುತ್ಕೋಬಹುದು ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಏನಂದ್ರೆ ಇಡೀ ಸರ್ಕಾರದ ಸಚಿವರೇ ಇಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. 3000ಕ್ಕೂ ಅಧಿಕ ಜನರನ್ನ ಪೊಲೀಸ್ ಬಂದೋಬಸ್ತನಿಗೆ ನಿಯೋಜನೆ ಮಾಡಿರುವಂಥದ್ದು. ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ವಿವಿಧ ಜಿಲ್ಲೆಯಿಂದ ಬಂದಂಥ ಪೊಲೀಸರನ್ನ ಆಯಕಟ್ಟು ಜಾಗದಲ್ಲಿ ನಿಲ್ಲಿಸಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಅಂದ್ರೆ ಜರ್ಮನ್ ಟೆಂಟ್ ಏನಿದೆ ಇದು 3 ಟೆಂಟ್ ಇರುವಂಥದ್ದು. ಹೀಗಾಗಿ ಮುಖ್ಯ ವೇದಿಕೆಯಲ್ಲಿ ಮಾತನಾಡುವ ಸಿಎಂ ಸಿದ್ದರಾಮಯ್ಯನವರ ಕಣ್ಣು ತುಂಬಿಕೊಂಡು ಬಂದಂಥವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಹಾವೇರಿ ಜಿಲ್ಲಾಡಳಿತ 21 ಅಧಿಕ LED ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು. ಅದೇ ರೀತಿ ಹಾವೇರಿ ಜಿಲ್ಲೆಯಿಂದ ಬರುವಂತ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರಿಗೆ ಬರಲಿಕ್ಕೆ 180ಕ್ಕೂ ಅಧಿಕ ವಾಹನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ 100 ಎಕರೆ ಜಾಗದಲ್ಲಿ ಹೆದ್ದಾರಿಗೆ ಅಂಟಿಕೊಂಡಿರುವಂತಹ ಜಾಗದಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಬರುವಂತ ಕಾರ್ಯಕರ್ತರಿದ್ದಾರೆ ಹಕ್ಕುಪತ್ರ ಇಸ್ಕೊಳ್ಳಿಕ್ಕೆ ಬರುವಂತವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 150 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ನಾನು ನಿಮ್ಗೆ ಮತ್ತೊಂದು ಕಡೆ ತೋರಿಸ್ತಾ ಹೋಗ್ತಿದ್ದೀನಿ. ಈ ಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ VIP ಕೂಡ್ಲಿಕ್ಕೂ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೇರವಾಗಿ ಮೆಡಿಕಲ್ ಕಾಲೇಜಿನಿಂದ ನೇರವಾಗಿ ಇಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ. ಈ ಮಾರ್ಗವಾಗಿ ಬರೋದು ಮುಖ್ಯ ದ್ವಾರಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮೂರ್ತಿಯನ್ನು ಕೂಡ ಅನಾವರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಚಿವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುಖ್ಯ ವೇದಿಕೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಕುರ್ಚಿ ಕದನದ ಮಧ್ಯೆ ಸಾಧನ ಸಮಾವೇಶಕ್ಕೆ ಹಾವೇರಿ ಸಾಕ್ಷಿಯಾಗಿರುವಂಥದ್ದನ್ನ ಜನರು ಕಣ್ತುಂಬಿಕೊಳ್ಳಲಿಕ್ಕೆ ಈಗ ತಂಡೋಪತಂಡವಾಗಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಕುರ್ಚಿ ಕದನದ ಮಧ್ಯೆ 1000 ದಿನಗಳ ಸಾಧನಾ ಸಮಾವೇಶವನ್ನು ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ಕೂಡ ಲೇವಡಿಯನ್ನ ಮಾಡ್ತಿರುವಂಥದ್ದು. ಯಾವುದೇ ರೀತಿಯಾದಂಥ ಸಾಧನೆ ಮಾಡ್ತಿಲ್ಲ, ಶೂನ್ಯ ಸಾಧನೆಯನ್ನ ಮಾಡಿ ಇವರು ಕುರ್ಚಿ ಕದನದ ಮಧ್ಯೆ ಸರ್ಕಾರದ ಹಣವನ್ನ ದುರುಪಯೋಗ ಪಡ್ಕೊಳ್ತಾರೆ ಅಂತೇಳಿ ಆರೋಪವನ್ನು ಕೂಡ ಮಾಡ್ತಿರೋದು. ಎಲ್ಲ ಆರೋಪ ಪ್ರತ್ಯಾರೋಪದ ನಡುವೆ ರಾಜ್ಯ ಸರ್ಕಾರ ಇವತ್ತು 1000 ದಿನಗಳ ಪೂರೈಸಿರುವ ಸಾಧನಾ ಸಮಾವೇಶವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನ ಮಾಡಿರುವಂಥದ್ದು. 11:30ಕ್ಕೆ ಈ ಸಾಧನಾ ಸಮಾವೇಶ ಆರಂಭವಾಗಲಿದೆ. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.